ಹೊಸಳ್ಳಿ ಕೆರೆದು ಪದೇ ಪದೇ ನಾವು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನೋ ಇದು ನಮಗೆ ಅಲ್ಲಿಂದ ನೀರು ತೆಗೆದ್ರೆ ತೊಂದರೆ ಆಗುತ್ತೆ ಅಂತ. ಅವ್ರದ್ದು ಏನು ವಾದ ಇದೆ ಅಂದರೆ ಎತ್ತೊಳೆ ನೀರು ತರ್ತೀವಿ, ಎತ್ತೊಳೆ ನೀರು ತಂದು ಬಿಡ್ತೀವಿ, ಎತ್ತೊಳೆ ನೀರು ಬರೋದು ಯಾವಾಗ, ಬಿಡೋದು ಯಾವಾಗ? ಎತ್ತೊಳೆ ನೀರು ತಂದ ಮೇಲೆ ಬಿಟ್ಟ ಮೇಲೆ ತಗೊಳ್ಳಿ, ನೀವು ನಾವೇನು ಈಗೇನು ಬೇಡ ಅನ್ನಲ್ಲ, ಈಗಲೇ ಯಾಕೆ ಪೈಪ್ಲೈನ್ ಶುರು ಮಾಡಿದ್ದೀರಿ ಅಂತ ರೈತರು ಗಲಾಟೆ. ನೀವು ಎಲ್ಲ ಈ ನಡುವೆ ಎಲ್ಲ ನೋಡಿದ್ದೀರಿ. ಆಮೇಲೆ ಮಾತೆತ್ತಿದ್ರೆ ಇವರೆಲ್ಲ ಎತ್ಕೊಳ್ತಾರೆ, ಅವರು ಎತ್ಕೊಳ್ತಾರೆ, ಅಭಿವೃದ್ಧಿ ಸಹಿಸಲ್ಲ ಅಂತ ಮಾತಾಡ್ತಾರೆ. ಎತ್ಕಟ್ಟೆ ಪ್ರಶ್ನೆ ಅಲ್ಲ ಇದು, ಅವ್ರ ಬದುಕಿನ ಪ್ರಶ್ನೆ. ಅವ್ರ ಕೆರೆಯಲ್ಲಿ ನೀರಿದ್ದರೆ ಸುಮಾರು 15-20 ಹಳ್ಳಿಗೆ ಬೋರ್ಗಳಲ್ಲಿ ನೀರು ಬರುತ್ತೆ. ಈಗ ನೋಡಿ, ಈಗ 3 ವರ್ಷದಿಂದ ಸರಿಯಾಗಿ ಮಳೆ ಇಲ್ಲ, ಆ ಕೆರೆ ನೀರಿಗೆ ಕಾಣುತ್ತೆ. ಇನ್ನೊಂದು 6 ತಿಂಗಳೇ ಎಲ್ಲ ಹೊಟ್ಟೋಗುತ್ತೆ ನೀರು. ಎಲ್ಲಿ ತರ್ತೀರಿ? ಮಳೆ ಇವತ್ತು ಬರಗಾಲ, ಈಗಾಗಲೇ ಭಾಳಷ್ಟು ಹಳ್ಳಿಗಳಲ್ಲಿ ಕುಡಿಯೋ ನೀರು ಸಮಸ್ಯೆ ಆಗಿದೆ. ಸೊ ಗ್ರಾಮೀಣ ಭಾಗದಲ್ಲಿ ಈಗ ಆ ಕೆರೆ ನೀರು ಈಗ ತರುವಂಥ ಕೂಡ ಸರಿಯಲ್ಲ. ನಗರಕ್ಕೆ ಬೇರೆ ಬೇರೆ ಮೂಲಗಳಿದೆ, ಅದು ಸರಿಯಾಗಿ ಕೂತ್ಕೊಂಡ್ರೆ ನಗರಕ್ಕೆ ಬೇಕಾದಷ್ಟು ನೀರು. ಇವತ್ತು ಹಂಗೆ ಲೆಕ್ಕ ಹಾಕಿದ್ರೆ ಕಿಂಡಿ ಆದಮೇಲೆ ಜಾಕ್ವೆಲ್ಲಿಂದ ಇವತ್ತು ಕೂಡ ನಿಮಗೆಲ್ಲ ಗೊತ್ತಿದೆ, ಇವತ್ತು ಕೂಡ ಬೇಕಾದಷ್ಟು ನೀರು ಜಾಕ್ವೆಲ್ಲಿಂದನೇ ಬರ್ತಾ ಇರೋದು. ನೀವು ಬೋರ್ವೆಲ್ಗಳು ಒಂದು ಕಡೆ, ಚೆಕ್ ಡ್ಯಾಮ್ಗಳಿಂದ ಚಾರ್ಜ್ ಆದರೂ ಬೇರೆ. ಜಾಕ್ವೆಲ್ಲಲ್ಲಿ ಇವತ್ತೇ ಬೇಕಾದ್ರೆ ನೋಡಿ, ಜಾಕ್ವೆಲ್ಲಲ್ಲೇ ನೀರು ಬರೋದು. ಸೊ ಇನ್ನೂ ಬೇಕಾದಷ್ಟು ಜಾಸ್ತಿ ಮಾಡ್ಕೋಬೋದು, ಬೇರೆ ದಾರಿಗಳಿವೆ. ಅದನ್ನಪ್ಪ ಇಟ್ಕೊಂಡು ಯಾರು ಟೆಕ್ನಿಕಲಿ ಯಾರು ಗೈಡ್ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಅದು ಇಡೀ ಹೋಬಳಿಗೆ ತೊಂದರೆ ಆಗುತ್ತೆ. ಅದು ಸ್ವಲ್ಪ ಪರಾಮರ್ಶಿಸಿ, ಇಲ್ಲ ಸಭೆಯನ್ನು ಮಾಡಿ, ಅಧಿಕಾರಿಗಳನ್ನು ಕರೆಸಿ, ಕೂಡಿಸಿ ಎಲ್ಲ ಮಾತಾಡಿ ಕನ್ವಿನ್ಸ್ ಮಾಡಬೇಕು. ನಾವು ಸುಮ್ಮನೆ ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಟೆಕ್ನಿಕಲಿ ಹೇಳಬೇಕು. ತಾಂತ್ರಿಕವಾಗಿ ನನಗೆ ತಿಳಿದ ಮಟ್ಟಿಗೆ ಪೈಪ್ಲೈನ್ ಹಾಕಿದ್ದಾರೆ, ನಾನೇ ಹಾಕ್ಸಿದ್ದು. ಎತ್ತಿನೊಳೆ ತೊಂಡೆಬಾವಿ ಇದರಿಂದ ಹಿಡಿದು ಆ ಕಡೆಯಿಂದ ಹೋಗಿ ನಮ್ಮ ನಾಮಗೊಂಡ್ಲಿಂದ ಆ ಕಡೆ ಮಣಿವಾಲ ಕ್ರಾಸಿಂದ ನಗರಗೆರೆ ಕೆರೆಗೆ ಹೋಗುತ್ತೆ. ಪೈಪ್ಲೈನ್ ಆವಾಗಲೇ ಮಾಡಿಸ್ತೇನೆ ನಾನು. ಆದರೆ ಆ ಪೈಪಿಂದ ನೀರು ಬಿಡ್ತೀರ ನೀವು, ಅದಕ್ಕೆ ಮೂಲ ಬರುತ್ತೆ, ಗ್ರಾವಿಟಿ ಫ್ಲೋ ಅಂತಾರೆ, ಪಂಪ್ ಇಲ್ಲ. ನೀವು ಅದು ಆ ಲೆವೆಲ್ ಈ ಲೆವೆಲ್ ನಾನು ಹಿಂದೆ ಹೇಳಿದ್ದೆ ಒಂದು ಸಲ. ಇದು ಈ ಥರ ಇದ್ದರೆ ಇದು ಕೆರೆ ಹಿಂಗಿದೆ, ಇಲ್ಲಿಂದ ಪಂಪ್ ಮಾಡಬೇಕು. ಪಂಪ್ ಮಾಡಬೇಕಾದ್ರೆ ಅಲ್ಲಿ ನೀವೇನು ಮಾಡ್ತೀರಿ, ಅಲ್ಲೇ ರಿಸರ್ವೈರ್ ಮಾಡ್ತೀರಾ. ಈ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಕೂಡ ಆಫೀಸರ್ಸು ಎಕ್ಸ್ಪ್ಲೈನ್ ಮಾಡಬೇಕು. ಇದೆಲ್ಲ ಗೊಂದಲ ಇದ್ದಾಗ ತರಾತರಿ ಮತ್ತೆ ಪೈಪ್ಲೈನ್ ಕೆಲಸ ಮಾಡಿರೋದು ಸರಿಯಲ್ಲ. ಅದಕ್ಕೆ ಆ ಒಂದು ಸಭೆ ಕರೀಲಿ. ರೈತರೆಲ್ಲ ಹೇಳಿದ್ರಂತೆ ಸಭೆ ಕರೀಲಿ, ನಾನು ಹೋಗ್ತೀನಿ ಸಭೆಗೆ, ಮಾತಾಡಲಿ. ಟೆಕ್ನಿಕಲಿ ಸರಿ ಅಂತೇಳಿ ಎಲ್ರಿಗೂ ಸಮಾಧಾನ ಆದರೆ ಆಗಲಿ, ಯಾರು ಅದಕ್ಕೆ ವಿರೋಧ ಮಾಡೋದಿಲ್ಲ. ಆದರೆ ಗೊಂದಲದಲ್ಲಿ ಇಟ್ಕೊಂಡು ಏನೇನೋ ಎಲ್ಲ ಸುಮ್ಮನೆ ಜನರಿಗೆ ಏನೋ ಎತ್ಕಟ್ತಾರೆ ಅನ್ನೋ ಮಾತುಗಳು ಇದೆಲ್ಲ ಸರಿಯಲ್ಲ. ಇದು ಅವ್ರು ಅರ್ಥ ಮಾಡ್ಕೋಬೇಕು. ಸೊ ಅದರಿಂದ ಇವತ್ತು ತಾಲೂಕಿನ ಬೇರೆ ಬೇರೆ ವಿಚಾರಗಳಲ್ಲಿ ಕೂಡ ಇವತ್ತು ಯಾರಿಗೂ ಸರಿಯಾದಂಥ ಸ್ಪಂದನೆ ಇಲ್ಲ ಅಂತಕ್ಕಂಥ ಸಾರ್ವಜನಿಕವಾಗಿ ಇದೆ. ಅದು ಅವರ ಹಣೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಆದರೆ ಜನರ ಸಂಕಷ್ಟಗಳಿಗೆ, ಜನರಿಗೆ ಆಡಳಿತ ಸಿಗುವಂಥ ಜವಾಬ್ದಾರಿ ಮಾಡಬೇಕು. ಬರೀ ನಾವೇನೋ ಸಿಮೆಂಟ್ ರೋಡ್ ಮಾಡಿಸಿದ್ದೀವಿ, ಇಲ್ಲ ಯಾವುದೋ ಒಂದು ರಸ್ತೆ ಮಾಡಿಸಿದ್ವಿ ಅಷ್ಟಕ್ಕೆ ಆಡಳಿತ ಅಂತಲ್ಲ. ಸೊ ಹಾಗಾಗಿ ಇವೆಲ್ಲ ಕೂಡ ಗಮನದಲ್ಲಿ ಇಟ್ಕೋಬೇಕು. ಮತ್ತು ನಾನೀಗೇನೋ ಸಭೆ ಮಾಡ್ತೀವಿ ಅಂತ ಹೇಳಿದಾರಂತೆ. ನಾನು ಅವತ್ತು ಹೇಳಿದ್ದೀನಿ, ಫೋರ್ಸ್ಬಲ್ಲಾಗಿ ಮಾಡೋಕ್ಕೆ ಹೋದರೆ ನಾನು ರೈತರ ಜೊತೆ ಕೂತ್ಕೊಳ್ತೀನಿ. ಏನೋ ಒಂದು ಸಭೆ ಮಾಡ್ತೀವಿ ಅಂತ ಹೇಳಿದಾರಂತೆ. ಸಭೆ ಮಾಡಿ ರೈತರಿಗೆ ನಮಗೆಲ್ಲ ಕನ್ವಿನ್ಸ್ ಆಗೋಂಗೆ ನಾನು ಹೋಗ್ತೀನಿ ಸಭೆಗೆ. ನಾನು ಕಳೆದ್ರೆ ಹೋಗ್ತೀನಿ, ಇಲ್ಲಾಂದರೆ ಯಾವುದೇ ರೈತನ ಥರ ಹೋಗ್ತೀನಿ ನಾನು. ಅಲ್ಲಿ ಬರಲಿ ಆಫೀಸರ್ಸು, ಹೇಳಿ ಎಲ್ಲಿಂದ ನೀವು ಎತ್ತಿನೊಳೆ ಪೈಪ್ಲೈನಿಂದ ಲಿಂಕ್ ತಗೊಳ್ತೀರಿ, ಹೆಂಗೆ ಪಂಪ್ ಮಾಡ್ತೀರಿ, ಅದಕ್ಕೆ ಸ್ಯಾಂಕ್ಷನ್ ಆಗಿದೆ, ಎಷ್ಟು ಪೈಪ್ಲೈನು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿದೆ, ಅದಕ್ಕೆ ಯಾವ ಥರ ಮಾಡಿದ್ದೀರಿ ಕೇಳಿ. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ಬಿಟ್ಟು ನಾವು ಮಾಡ್ತೀವಿ ತರ್ತೀವಿ ಅಂತೆಲ್ಲ. ಅದಕ್ಕೊಂದು ಪ್ರಾಜೆಕ್ಟ್ ಮಾಡಬೇಕು, ಎಸ್ಟಿಮೇಟ್ ಮಾಡಬೇಕು, ಗೌರ್ಮೆಂಟ್ ಅಪ್ರೂವಲ್ ಬೇಕು, ಫಂಡ್ ಅಲೊಕೇಶನ್ ಬೇಕು, ಅದೆಲ್ಲ ಬೇಕಲ್ವಾ? ಸುಮ್ಮನೆ ತರ್ತೀವಿ ಅಂತ ಹೇಳ್ಬಿಟ್ರೆ ಅದೆಲ್ಲ ಅಲ್ಲಿ ಎಲ್ಲಿಂದ ಯಾವ ಪಾಯಿಂಟಿಂದ ಪಂಪ್ ಮಾಡ್ತೀವಿ ಹೇಳಬೇಕು, ಕರ್ಕೊಂಡೋಗಿ ತೋರಿಸ್ಬೇಕು. ಈ ಪಾಯಿಂಟಿಂದ ನಾವು ಅಲ್ಲಿ ಪಂಪ್ ಮಾಡ್ತೀವಿ, ಅಥವಾ ಲಿಂಕ್ ಮಾಡ್ತೀವಿ, ನೀರು ತರ್ತೀವಿ. ಯಾವಾಗ ಬರುತ್ತೆ ಎತ್ತಿನೊಳೆ ನೀರು?
ಮಾಹಿತಿ ಇದೆಯಾ ನಿಮಗೆ? ಅವ್ರಿಗೆ ಮಾಹಿತಿ ಇದೆಯಾ? ಸುಮ್ಮನೆ ಭಾಷಣ ಹೇಳ್ಬೋದು. ಎತ್ತಿನೊಳಗೆ ನೀರು ಬೇಕಾದ್ರೆ ಇನ್ನೂ 2 ವರ್ಷ 3 ವರ್ಷ ಆಗುತ್ತೆ. ಮೊನ್ನೆ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿದೆ. ಎತ್ತಿನೊಳೆ ನನಗೆ ಚೆನ್ನಾಗಿ ಗೊತ್ತಿದೆ, ಅವ್ರಿಗೇನು ಗೊತ್ತಿಲ್ಲ. ಸುಮ್ಮನೆ ಯಾರು ಹೇಳ್ಕೊಡ್ತಾರೆ ಹೇಳ್ತಾರೆ. ಎತ್ತಿನೊಳೆದು ಪಿನ್ ಟು ಪಿನ್ ನನಗೆ ಗೊತ್ತು. ಎತ್ತಿನೊಳೆ ಯೋಜನೆ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅದನ್ನು ಕನ್ವಿನ್ಸ್ ಮಾಡ್ಬೇಕಾದ್ರೆ ಇವತ್ತು ವೀರಪ್ಪ ಮೊಯ್ಲಿ ನಾನು ನೆನೆಸ್ಕೋಬೇಕು. ನೀವು ವೀರಪ್ಪ ಮೊಯ್ಲಿ, ನಾನು ವೀರಪ್ಪ ಮೊಯ್ಲಿ 2010 ಇಸ್ವಿಯಿಂದ ಇವರೆಲ್ಲ ಸುಮ್ಮನೆ ಫೋಟೋಗಳು ತಗೊಂಡು ಬರೋದಲ್ಲ. ಅದೇನು ಸ್ಕೀಮು ಸಾಧಕ ಬಾಧಕಗಳು ಒಂದು ಹಂತಕ್ಕೆ ಬಂದಿದೆ, ಇಲ್ಲ ಅಂತಲ್ಲ. ಸುಮ್ಮನೆ ಹೇಳ್ಬಿಡೋದು, ಎತ್ತಿನೊಳಗೆ ನೀರು ತರ್ತೀವಿ. ಎಲ್ಲಿಂದ ತರ್ತಾರೆ? ಯಾವ ಪಾಯಿಂಟಿಗೆ ತರ್ತೀರಿ ಹೇಳಿ ಆಫೀಸರ್ಸು. ಅವ್ರೇನು ಹೇಳೋದು ಬೇಡ, ಆಫೀಸರ್ಸ್ ಕೆಲಸ ಮೀಟಿಂಗ್ ಮಾಡಲಿ, ರೈತರದು ಎಲ್ಲರದ್ದು ಹೇಳಿ. ಮ್ಯಾಪ್ ಹಾಕ್ಕೊಂಡು ನೋಡಿ, ಇಂಥ ಪಾಯಿಂಟಲ್ಲಿ ಇಷ್ಟು ನೀರು ನಾವು ಟ್ಯಾಪ್ ಮಾಡ್ತೀವಿ, ಇಷ್ಟು ನೀರು ಅದಕ್ಕೆ ಬಿಡ್ತೀವಿ, ಅಲ್ಲಿಂದ ಪೈಪ್ ಲೈನ್ ತರ್ತೀವಿ ಹೇಳಿ. ಸುಮ್ಮನೆ ನಾವು ತರ್ತೀವಿ ಅಂತ ಹೇಳ್ಬಿಟ್ಟು ಯಾವನ ಕಾಂಟ್ರಾಕ್ಟ್ ತೊಗೊಂಡಿರೋಂಗೆ ಹಾಕ್ಬಿಟ್ಟು ಇದಿಷ್ಟಕ್ಕೂ ಮಾಡಿದ್ದು ಸುಧಾಕರ್. ಇದು ಅವರು ಅಲ್ಲ, ನಾನು ಅಲ್ಲ, ಪೈಪ್ ಲೈನ್ ಮಾಡಿಸಿರೋದು ಎಕ್ಸ್ ಮಿನಿಸ್ಟರ್ ಸುಧಾಕರ್ 2022ರಲ್ಲಿ MP